ಸಾಮೂಹಿಕ ಸಂಘಟನೆ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಸರ್ಕಾರಕ್ಕೆ ಸರ್ಕಾರ, ಸರ್ಕಾರಕ್ಕೆ ಸರ್ಕಾರ. ಸಾಮೂಹಿಕ ಸಂಘಟನೆ ಹೋರಾಟಕ್ಕೆ, ಸಾಮೂಹಿಕ ಸಂಘಟನೆ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಒಗ್ಗಟ್ಟಿರಲಿ. ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಒಗ್ಗಟ್ಟಿರಲಿ, ಒಗ್ಗಟ್ಟಿರಲಿ. ಸಂಘಟನೆಗಳಿಗೆ ಏನೇ ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ. ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು. ಸರ್ಕಾರಂತೆ ಸರ್ಕಾರ, ಸರ್ಕಾರ. ಏನೇ ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ. ಕೆಲವರಿಗೆ ಹೋರಾಟ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ರಾಜಕಾರಣಿಗಳ ಬುಟ್ಟಿನಕ್ಕುವ ಜಿಲ್ಲಾಧಿಕಾರಿಗಳಿಗೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಸುರಪುರದ ಶಾಂತಿ ಕದರುವ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿಯವರೆಗೆ ಹೋರಾಟ, ಎಲ್ಲವರೆಗೆ ಹೋರಾಟ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಸಾರ್ವಜನಿಕರ ಆಸ್ತಿಯಾದ SP ಕಾಲೇಜ್ ಗ್ರೌಂಡಿನ ವಿವಾದ ಸುಮಾರು ತಿಂಗಳುಗಳಿಂದ ಈ ಸುರಪುರ ತಾಲೂಕಿನಲ್ಲಿ ನಡೆದಿದೆ. ಇದು ಸರ್ಕಾರದ ಗಮನದಲ್ಲಿ ಸಹ ಇದೆ, ತಹಸೀಲ್ದಾರ್ ಅವರ ಗಮನದಲ್ಲಿದೆ, ಜಿಲ್ಲಾಧಿಕಾರಿ ಅವರ ಗಮನದಲ್ಲಿದೆ, SP ಅವರ ಗಮನದಲ್ಲಿದೆ, DSP ಅವರ ಸಹ ಗಮನದಲ್ಲಿದೆ. ಅದು ಇದ್ದಾಗಿಯೂ ಕೂಡ ನಮ್ಮ ಯಾದಗಿರಿಯ ಜಿಲ್ಲಾಧಿಕಾರಿ ಅವರಾದ ಸರ್ ಅವರು ಏನು ಮಾಡಿದ್ದಾರೆ ಅಂದರೆ, ಏಕಾಏಕಿ ಎರಡು ಗುಂಪುಗಳನ್ನಾಗಿ ಅವರೇ ನಮ್ಮನ್ನು ವಿಂಗಡಣೆ ಮಾಡಿದ್ದಾರೆ. ಎರಡು ಗುಂಪುಗಳನ್ನಾಗಿ ತಲಾ 10 ಗುಂಟೆಯಂತೆ ಅವರು ಹಂಚಿಕೊಟ್ಟಿದ್ದಾರೆ. ಅದಕ್ಕೂ ಸಹ ವಿರೋಧ ಇದ್ದು ಅದಕ್ಕಿಂತ ಆರ್ಡರ್ ಮಾಡೋದಕ್ಕಿಂತ ಮುಂಚಿತವಾಗಿ ನಾವೆಲ್ಲ ಸಾಮೂಹಿಕ ಸಂಘಟನೆಗಳು ಪ್ರತಿಭಟನೆ ಮುಖಾಂತರ ನಾವು ಹೇಳಿದ್ದೀವಿ. ಸರ್ ಅವರೇ, ಆ ಸ್ಥಳ ನಮ್ಮ ಸುರಪುರಕ್ಕಿರೋದು, ಅದು ಒಂದೇ SP ಕಾಲೇಜ್ ಗ್ರೌಂಡು. ಸಾರ್ವಜನಿಕರಿಗೆ ಅನಾನುಕೂಲ ಆಗ್ತದ, ವೃದ್ಧಾಪರಿಗೆ ಅನಾನುಕೂಲ ಆಗ್ತದ, ಹಳ್ಳಿಯಿಂದ ಬಂದಂಥ ಜನರಿಗೆ ಅನಾನುಕೂಲ ಆಗ್ತದ. ಆ ಕಾರಣಕ್ಕಾಗಿ ಆ ಒಂದು ಜಾಗನ್ನ ಸಾರ್ವಜನಿಕರಿಗಾಗಿ ಕಾಯ್ದಿರಿಸ್ರಿ ಅಂತೇಳಿ ಮನವಿ ಮಾಡಿದ್ದೀವಿ. ಗಣ್ಯಮಾನ್ಯರು ಆ ಮನವಿಯನ್ನು ಒಪ್ಪಿಕೊಂಡು ನಮ್ಮ ಹತ್ರ ಏನು ಹೇಳಿದ್ರೆ, ಇಲ್ರಿ ನೋಡೋಣ ಮಾಡಮ್ಮ, ಯಾರಿಗೆ ತೊಂದರೆ ಇಲ್ಲ ಅನ್ನೋದು ನೋಡ್ಕೊಂಡು ಹೋಗ್ತೀವಿ ಅಂದ್ರೆ. ಆದರೆ ಅವ್ರಿಗೆ ಯಾರು ಪ್ರೆಷರ್ ಮಾಡ್ಯಾರೋ, ಯಾರು ಹೇಳ್ಯಾರೋ ಅದು ನಮಗೆ ಬೇಕಾಗಿಲ್ಲ. ನಾವು ಸುಮಾರು 50 ಸಂಘಟನೆಗಳು ತೀವ್ರ ವಿರೋಧದೊಂದಿಗೆ ಅವರ ಆದೇಶನ ಹೊರಡಿಸಿದ್ದು ಸಂಪೂರ್ಣ ನಾವು ಖಂಡಿಸ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ, ಈ ಒಂದು ವಿವಾದ ತುಂಬಾ ಬಿಕ್ಕಟ್ಟಾದಂಥ ವಿವಾದ. ಸರ್ಕಾರ ಮಧ್ಯಪ್ರವೇಶಿಸಿ ಜಿಲ್ಲಾಧಿಕಾರಿ ಅವರು 50 ಸಂಘಟನೆಗಾರನ್ನ ಗಮನಕ್ಕೆ ತಗೊಂಡು ಚರ್ಚೆ ಮಾಡಿ ಅದು ನಿರ್ಧಾರ ತಗೋಬೇಕಾಗಿತ್ತು. ಆದರೆ ಅವರು ಮಾಡಿದ್ದು ತಪ್ಪಾದಂತೇಳಿ ಈ ವೇದಿಕೆ ಮುಖಾಂತರ ನಾವು ಖಂಡಿಸ್ತೀವಿ. ಬಂಧುಗಳೇ, ಏಕಾಏಕಿ ನಿರ್ಧಾರದಿಂದ